ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಮನೆ ನಿನಗೆ ಸಿಗ್ತದೆ. ಇದೆಲ್ಲ ಆಗ್ಬೇಕು ಅಂದ್ರೆ ನಾಳೆ ಮಾಕಳವನ್ ದೇವಸ್ಥಾನಕ್ಕೆ ಬಾ. ಬಾರು, ಯಾಕೆ ಬಾರು ಹಿಂಗೆ ಕೂತಿದೆ? ಮಲೆ ಕಳಕಿಲ್ವಾ? ನಂಗೇನು ಈ ಮನೆ ಕಳ್ಕೊಳ್ಳೋ ಭಯದಲ್ಲಿ ಉಸಿರಾಡಕ್ಕೆ ಕಷ್ಟ ಆಯ್ತೈತೆ. ನಿದ್ದೆಲಿಂದ ಬರ್ತೈತೆ. ನೀನಾದ್ರೂ ಮಲೆ ಕಳಕಿಲ್ವಾ? ಯಾಕೆ ಮಾವ ಅಂತ ದೊಡ್ಡ ಮಾತಾಡ್ತಿದ್ಯಾ? ಈ ಮನೆ ನನಗೂ ಸೇರಿಲ್ವಾ? ನೀವೆಲ್ಲರೂ ನನ್ನವ್ರಲ್ವಾ? ಹಾಗಿದ್ಮೇಲೆ ಮನೆ ಹರಾಜಿಗೆ ಬಂದಿದೆ, ನನಗೂ ಹೇಗೆ ತಾನೇ ನಿದ್ದೆ ಬರುತ್ತೆ? ಕಷ್ಟದಲ್ಲಿದ್ದಾಗ ಇಂಥ ಮಾತೆ ಉಸಿ ಧೈರ್ಯ ತಂದ್ಕೊಡೋದು. ಬಾರು, ಇನ್ನೇನು ಹರಾಜ್ ಹಾಕೋರು ಬಂದ್ಬಿಡ್ತಾರೆ. ನಮ್ಮ ಮನೆ ನಮ್ಮ ಕೈ ತಪ್ಪೋಗುತ್ತೆ. ಮಾವನ್ಗೆ ನೆನ್ನೆ ಮರ್ತತ್ರ ನಡೆದಿದ್ದು ಹೇಳ್ಬಿಡ್ಲಾ? ಮಾವ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ನೀನು ದೇವ್ರನ್ನ ನಂಬ್ತೀಯಾ? ಯಾಕೆ ಬಾರು ಹಿಂಗೆ ಕೇಳ್ಬಿಟ್ಟೆ? ಪ್ರತಿ ವರ್ಷ ಉತ್ಸವದಲ್ಲಿ ಪಾಕಾಳವನ್ನೇ ನನ್ನ ಮೈ ಮ್ಯಾಕ್ ಬರಕ್ಕಿಲ್ವೇ? ಅಯ್ಯೋ, ನಾನು ಪ್ರಶ್ನೆನ ಡೀಟೇಲಾಗಿ ಕೇಳಬೇಕಿತ್ತು. ಈಗ ಹೇಳು ಮಾವ, ದೇವರು ನಮ್ಮ ಹತ್ರ ಮಾತಾಡ್ತಾರ? ನಿಜನಾ ಮಾವ? ಏನ್ ಹೇಳ್ತಿದ್ದೆ ಪಾರೋ? ಏನಾಯ್ತು? ನಿಜನಾ ಇಲ್ವಾ ಹೇಳು ಮಾವ ಮೊದಲು. ಪಾರು, ನಾನಂತೂ ಯಾವತ್ತೂ ಕಂಡಿಲ್ಲ, ಕೇಳಿಲ್ಲ. ಆದರೆ ನಂಗೆ ತಿಳಿದಿದ್ದ ನಿಂಗೆ ಹೇಳ್ತೀನಿ. ಯಾವರು ಯಾವ ಹೊತ್ನಾಗೆ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳೋಕ್ಕಾಗಕ್ಕಿಲ್ಲ. ಅವನು ಯಾವುದೋ ಒಂದು ರೂಪದಲ್ಲಿ ಬಂದು ಕೈ ಹಿಡಿತಾನೆ. ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲದೆ ಏನಾದರೂ ಒಳ್ಳೇದಾಗ್ಬಿಡ್ತು ಅಂದರೆ ಜನ ಅದನ್ನ ಪವಾಡ ಅಂತಾರೆ. ಅದೇ ಭಕ್ತಿಯಿಂದ ಬೇಡ್ಕೊಂಡಿರೋದಾಯ್ತು ಅಂದರೆ ಅದನ್ನ ವರ ಅಂತಾರೆ. ನಂಗೆ ಗೊತ್ತಿರೋದು ಈಟೆ. ಮಾದಪ್ಪಣಂಗೊಂದು ಫೋನ್ ಮಾಡಬೇಕು. ಫೋನ್ ಮಾಡ್ಬಿಡ್ತೀನಿ. ಫೋನ್ ರಿಸೀವ್ ಮಾಡಿದ್ರ? ಇಲ್ಲ ಪಾರು, ಫೋನ್ ಸಿಗ್ತಿಲ್ಲ. ಫೋನ್ ಸಿಗ್ತಿಲ್ಲ ಅಂದರೆ ಮಾದಪ್ಪಣ ಇನ್ನೂ ಬಂದಿಲ್ಲ. ನಮಗೆ ಮನೆ ಉಳಿಸ್ಕೊಳ್ಳೋಕ್ಕೆ ಇದ್ದಿದ್ದು ಒಂದೇ ಒಂದು ದಾರಿ ಅಂದರೆ ಮಾದಪ್ಪಣ್ಣ. ಈಗ ಕೊನೆ ದಾರಿಯು ಮುಚ್ಚೋಯ್ತೈತೆ. ಆಗಿದ್ದಾಗಲಿ ಪಾರು, ಮನೆ ಸಾಮಾನೆಲ್ಲ ಕಟ್ಬಿಡಪ್ಪ. ಹರಾಜ್ ಹಾಕೋರಿಗೆ ತೊಂದರೆ ಕೊಡೋದು ಬೇಡ. ಆ ನಮ್ಮವ್ವ ಮಾಕಳವಂಗೆ ನಮ್ಮ ಮನೆ ಉಳಿಸ್ಕೊಡ್ಬೇಕು ಅಂತ ಅವಳ ಮನಸ್ಸಲ್ಲಿದ್ರೆ ಅವಳು ಉಳಿಸ್ಕೊಡ್ತಾರೆ. ಅವಳು ಹೆಂಗಾರ ಮಾಡಿ ಉಳಿಸ್ಕೊಡ್ತಾಳೆ. ಇಲ್ಲ ಅಂದ್ರೆ ಬೀದಿ ಬದಿಲು ಹೊರದಡಿಲೋ ಇಲ್ಲ ನಮ್ಮ ಅಂಗಡಿಲೋ ಹೆಂಗೋ ಇದ್ದು ಆಮ್ಯಾಗ ನೋಡ್ಕೊಳ್ಬಾ. ಪಾಪ ಮಾವ ಎಷ್ಟು ನೊಂದ್ಕೊಂಡಿದ್ದಾನೆ. ನಡ್ತಿರೋ ವಿಷಯನ ಹೇಳಿದ್ರೆ ಯಾರೂ ನಂಬಲ್ಲ. ಎಲ್ಲ ದಾರಿನೂ ಮುಚ್ಚಿದೆ. ಇರೋದು ಒಂದೇ ದಾರಿ ಮಾಕಾಡಮ್ಮ. ಹಣದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಯಾರಿಗೂ ಹೇಳ್ದೆ, ಬರೀ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಅಮ್ಮ ಪ್ಲೀಸ್ ಕಾಪಾಡು, ನಾನು ಬರ್ತಾ ಇದ್ದೀನಿ. ಹೋಗ್ಲಿ ಬಿಡ್ರಮ್ಮ, ಇವಾಗ ಅವರೆಲ್ಲ ಬಂದ್ಬಿಟ್ಟವ್ರೆ.
ಇವಾಗ ಹತ್ರ ಏನು ಪ್ರಯೋಜನ ಇಲ್ಲ. ಇಲ್ಲ ಅಣ್ಣ, ನಾನು ಈ ಮನೆ ಬಿಟ್ಟು ಬರಲ್ಲ. ಅದೇಂಗಣ್ಣ, ನಮ್ಮಿಂದ ನಮ್ಮನ್ನೇ ಕಿತ್ಕೋತಾರ? ಕಿತ್ಕೊಳಕ್ಕೆ ನೀನ್ ಹೆಂಗಣ್ಣ ಬಿಡ್ತೀಯ? ರಮ್ಯಾ, ಅನ್ಯಾಯ ಅಂತ ಬಂದಿದ್ರೆ ಅಣ್ಣ ಹೋರಾಡ್ ಪಡ್ಕೊಬೋದು. ಆದ್ರೆ ಇಲ್ಲಿ ಬಂದಿರೋದು ಕಾನೂನು. ಅದ್ರ ವಿರುದ್ಧವಾಗಿ ನಾವ್ ಯಾರು ಹೋಗಕ್ಕಾಗಲ್ಲ. ನಮ್ಮ ಅಣ್ಣಂಗೆ ಮೋಸ ಮಾಡಕ್ ಹೋಯ್ತವ್ರಲ್ಲ, ಅವ್ರಿಗೆ ಒಳ್ಳೇದಾಗಕ್ಕಿಲ್ಲ, ನಾಶವಾಗಿ ಹೋಯ್ತಾರೆ. ಬುಡವ್ವ, ನಮ್ ಕೆಟ್ಗಳಿಗೆಗೆ ಯಾರವನ್ ಯಾಕೆ ದೂರಣ ಇರ್ಲಿ. ಅದ್ಯಾವ್ರು ಎಲ್ಲಾರನ್ನ ಸಂದಕ್ಕೆ ಇಟ್ಟಿರ್ಲಿ. ಎಲ್ಲಿಗೆ ಹೊಡ್ರೆ ಇನ್ನೂ ಬಂದಿಲ್ಲ? ಬರ್ತಾರೆ ಇರಿ ಸಾಹೇಬ್ರೆ. ತಲೆ ತಲಾಂತರದಿಂದ ಬಾಳಿ ಬದುಕಿರೋ ಮನೆ ಬಿಟ್ಟು ಬರೋದಕ್ಕೆ ಕಷ್ಟ ಆಗೋದಿಲ್ವೇ? ಆಗುತ್ತೆ ಆಗುತ್ತೆ. ಕಷ್ಟದ ಬೆಲೆ ಏನು ಅಂತ ಗೊತ್ತಾಗಬೇಕು. ಸಾಲ ಇಸ್ಕೊಳ್ಳುವಾಗ ಆಗುತ್ತೆ, ವಾಪಸ್ ಕೊಡೋಕ್ಕಾಗಲ್ವಾ? ಅದಕ್ಕೆ ಸರ್ವಜ್ಞ ಹೇಳಿದ್ದು, ಸಾಲವನ್ನು ಕೊಂಬಾಗ ಮೇಲೋಗರವನ್ನು ಉಂಡಂತೆ ಸಾಲಿಗರು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ. ಸರ್ವಜ್ಞ ಸಾಹೇಬ್ರೆ, ಅದೆಲ್ಲ ಯಾಕೆ ಇವಾಗ? ಅವ್ರ ಪಕ್ಕೆಲ್ಬೋ ಕೊಟ್ಟಿರೋ ಕಾಸ್ಗೆ ಮನೆ ಬಿಟ್ಟು ಹೋಯ್ತಾವ್ನೆ ಅಷ್ಟೇ. ನಿಮ್ ಬದುಕೆ ಇಲ್ರವ್ವ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ ಅಂತ ಹೋಗಿದಾರಣ್ಣ. ನಮ್ ಕೆಟ್ಗಳಿಗೆಗೆ ಯಾರು ತಾನೆ ಏನ್ ಮಾಡ್ತಾನೆ? ಇರ್ಲಿ, ಸಾಮಾನೆಲ್ಲ ಎತ್ಕೊಳ್ಳಿ. ಇನ್ನಿ ಮನೆ ನಮಗ್ ನೆನ್ಪಾಟೆ. ಇನ್ನೀ ಮನೆನ ಯಾರು ತಕ್ಕತ್ತಾರೋ, ಏನ್ ಮಾಡ್ತಾರೋ ಮಕ್ಕಳ ಹಂಗೆ ಗೊತ್ತು. ಅಳಬೇಡ ಕುಸಿ, ಇಲ್ಲ ಅಣ್ಣ, ನಿಮ್ಮ ಮನೆ ಬಿಟ್ಟು ಬರಲ್ಲ. ಜಾಣೆ ಅಲ್ವಾ ನೀನು? ಹಂಗೆಲ್ಲ ಅನ್ಬಾರ್ದು. ಅಣ್ಣ, ನಾನು ನಿಮ್ಮ ಮಕ್ಕ ನೋಡ್ತಿರೋದೇ ಇವತ್ತೇ. ಎಲ್ಲ ಯಾವಾರನೂ ಮಾದಪ್ಪಣನೇ ನಿಮ್ ತಾವ ಮಾಡಿರೋದು. ನಾನೇ ಬಂದು ಮಾತಾಡ್ತೀನಿ ಅಂದ್ರೂ ಮಾದಪ್ಪಣ ಹೇಳಿದ್ರು ಬ್ಯಾಡ ಕಲಸಿವ, ಒಳ್ಳೆ ಜನ, ನಿಂಗೆ ಯಾವ ತೊಂದರೆನೂ ಹಾಕಿಲ್ಲ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.